ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ನೀವೇ ಇರುವಾಗ ನಮಗೆ ಆಸ್ತಿ ಇಲ್ಲ, ಯಾವ ಲೆಕ್ಕ ಹೇಳಿ? ಆ್ಯಂಡ್ ಮೋರ್ ಓವರ್, ನಿಮ್ಮ ಹೆಸರಲ್ಲಿ ಯಾವ ಪ್ರಾಪರ್ಟೀಸ್ ಇಲ್ಲ, ನೀವೆಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಬೇಕು ಅಂತ ಥಾಟ್ ಬರೋದಿದೆಯಲ್ಲ, ಅದು ತಪ್ಪಾಗತ್ತೆ. ಅದಕ್ಕೆ POA ನಿಮ್ಮ ಹೆಸರು ಮಾಡಿಸ್ತಿರೋದು. ತಂದೆ ತಾಯಿ ಆಸ್ತಿನ ಮಕ್ಕಳ ಹೆಸ್ರಿಗೆ ಮಾಡೋದು ವಾಡಿಕೆ. ಅಂಥದ್ರಲ್ಲಿ ಆಸ್ತಿನೆಲ್ಲ ನನ್ನ ಹೆಸ್ರಿಗೆ ಬರುತ್ತಿದೆಯಾ ಅಂದರೆ ನಾನು ಏನು ಹೇಳಬೇಕು ಅಂತಲೇ ಅರ್ಥನೇ ಆಗ್ತಿಲ್ಲ. ಇದರಲ್ಲಿ ಹೇಳೋದಕ್ಕೇನೂ ಇಲ್ಲ. ನನಗೆ ನೀವು ತುಂಬ ಖುಷಿಯಾಗಿರೋದು ಇಂಪಾರ್ಟೆಂಟ್ ಅಷ್ಟೇ. ನೀವು ನಿಮ್ಮ ನೆಕ್ಸ್ಟ್ ಪ್ರೋಸೆಸ್ನ ಶುರು ಮಾಡ್ಬೋದು. ಶ್ಯೂರ್ ವೇದಾಂತ್, ಈ ಆಸ್ತಿನೆಲ್ಲ ನಿಮ್ಮ ತಾಯಿ ಹೆಸರಿಗೆ ರಿಜಿಸ್ಟರ್ ಮಾಡೋದಕ್ಕೆ ನಿಮ್ಮ ತಾಯಿಯವರ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಓ ಹೌದಾ ಅಮ್ಮ, ಇದೆಲ್ಲ ನಿಮ್ಮ ಹತ್ರ ಇದೆ ಅಲ್ವಾ? ಇಲ್ಲಾಂದ್ರೆ ಹೇಳಿ, ಮಾಡಿಸೋಣ. ಇಲ್ಲ ಅಂದರೆ ಇವ್ರಿಗೆ ನನ್ನ ಮೇಲೆ ಡೌಟ್ ಬರ್ಬೋದು. ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ತಿದ್ರೆ ಕಷ್ಟ. ಏನು ಯೋಚನೆ ಮಾಡ್ತಿದ್ದೀರಮ್ಮ? ನಿಮ್ಮ ಹತ್ರ ಐಡೆಂಟಿಫಿಕೇಶನ್ ಪ್ರೂಫ್ ಇದೆಯಾ? ಹಾಂ ವೇದಾಂತ್, ID ಪ್ರೂಫ್ ಎಲ್ಲ ಆಶ್ರಮದಲ್ಲಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ತರಿಸ್ಕೊಡ್ತೀನಿ. ಆಮ, ಹಾಗೆ ಮಾಡಿ. ನಾಳೆನೇ ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ಮುಗಿಸ್ಬಿಡೋಣ. ಸರಿನಪ್ಪ, ನೀನು ಹೇಗೆ ಹೇಳ್ತೀಯೋ ಹಾಗಾಗಲಿ. ದುಡ್ಡು ಕೊಟ್ರೆ ದುನಿಯಾನೇ ನಮ್ಮದು. ಅಂಥದ್ರಲ್ಲಿ ಒಂದು ID ಕಾರ್ಡ್ ಮಾಡ್ಸೋಕ್ಕಾಗಲ್ವಾ? ಜಸ್ಟ್ 1 hour ಟೈಮ್ ಕೊಡು, ID ಕಾರ್ಡ್ ಎಲ್ಲ ರೆಡಿ ಇರುತ್ತೆ. ಆಮೇಲೆ ವಶಿಷ್ಠ ಫ್ಯಾಮಿಲಿ ಆಸ್ತಿ ಎಲ್ಲ ನಿನ್ನ ಹೆಸರು ಬರುತ್ತೆ. ಈ ಕೆಲಸ ಇಷ್ಟು ಈಸಿಯಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ರೀ. ಕನಸಲು 1000 ಕೋಟಿ ಓನರ್ ಆಗ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏನೇ ಆಗಲಿ, ಅಂದ್ಕೊಂಡಿದ್ದ ಉದ್ದೇಶ ಈಡೇರ್ತಾ ಇದೆ, ಕನಸು ನನಸಾಗ್ತಾ ಇದೆ. ಹೇಳಿ ಕೇಳಿ ನಾವು ಯಾರು ಹೇಳಿ? ಎಲ್ಲರೂ ಬೆಂಕಿ ಜೊತೆ ಚಳಿ ಕಾಯಿಸ್ಕೊಂಡ್ರೆ ನಾವು ಭಾವನೆಗಳ ಜೊತೆ ಕಾಯಿಸ್ಕೋತೀವಿ.
ಬೇರೆಯವ್ರ ಜೀವನದ ಜೊತೆ ಆಟ ಆಡೋರು ನಾವು ನಮ್ಮ ತಂಟೆಗೆ ಬಂದರೆ ಬಿಟ್ಬಿಡ್ತೀವ? ನೋಡೋಣ, ಪ್ರಾಪರ್ಟಿ ಅತ್ತಿಗೆ ಹೆಸರಿಗೆ ಬರ್ತಿದ್ದಾಗೆ ಆ ಏರ್ಪೋರ್ಟ್ ರೋಡಲ್ಲಿರೋ ಜಾಗ ನನ್ನ ಹೆಸರಿಗೆ ಆಗಬೇಕು. ದಡ್ಡಕನ ನೀನು ಪೂರ್ತಿ ರಾಜ್ಯ ಕೊಡ್ತಾ ಇದೀನಿ ಅಂದರೆ ನಿನ್ನ ಏರಿಯಾ ಸಾಕಂತ ಇದೆಯಾ? ಆಸ್ತಿ ಎಲ್ಲ ನಿಂದೆ, ನೀನು ಏನು ಬೇಕಾದ್ರೂ ಮಾಡ್ಕೊ. ಚಂದ್ರ, ಇಷ್ಟು ದಿವಸ ನೀನು ಆ ಮನೆಯಲ್ಲಿ ಕೇರ್ಫುಲ್ ಆಗಿದ್ದೆ, ಇವತ್ತು ಒಂದು ದಿವಸ ಹುಷಾರಾಗಿರು. ಯಾರು ಏನೇ ಅಂದ್ರೂ ಜಗಳಕ್ಕೆ ಹೋಗ್ಬೇಡ. ಅವರು ಒಂದು ಏಟು ಹೊಡೆದ್ರೂ ಓಡಿಸ್ಕೊ, ಏನೂ ಆಗಲ್ಲ. ಯಾಕೆಂದರೆ ಆ ಕೆಲಸ ನಮ್ಗೆ ಆಗಬೇಕಾಗಿರೋದು ಮುಖ್ಯ. ನಾಳೆಯಿಂದ ನಮಗೆ ಯಾರು ಏನು ಮಾಡೋಕ್ಕಾಗಲ್ಲ. ರೀ, ಆಸ್ತಿ ಬರುತ್ತೆ, ಆಸೆ ತೀರುತ್ತೆ ಅಂದರೆ ಒಂದೇಟಲ್ಲ 100 ಏಟ್ ಹೊಡ್ಸ್ಕೊಳ್ಳೋಕ್ಕೂ ನಾನು ರೆಡಿ. ಆಮೇಲೆ ನಾಳೆ ಬರ್ತಿದ್ದಂಗೆ ಪಾರ್ಟಿ ಮಾಡಬೇಕು, ಸರಿನಾ? ಅದಕ್ಕೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಫುಲ್ ಗ್ರ್ಯಾಂಡಾಗಿ ಪಾರ್ಟಿ ಮಾಡೋಣ. ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಣ. ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ಕಾಂತ, ಖರಾಬ್ ಕಾಂತ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಖರಾಬ್ ಕಾಂತ. ನೀವೆಲ್ಲರೂ ನಾನು ಮಾಡ್ತಾ ಇರೋ ವಿಡಿಯೋಗೆ ಕಾತರದಿಂದ ಕಾಯ್ತಾ ಇರ್ತೀರಾ ಅಂತ ನನಗೆ ಗೊತ್ತು. ಅದಕ್ಕೆ ನಿಮ್ಮೆಲ್ಲರಿಗೂ ಡಿಸಪಾಯಿಂಟ್ ಮಾಡಿದೆ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬ. ಚಳಿಗಾಲ ಮುಗಿದು ಬೇಸಿಗೆಗಾಲ ಸ್ಟಾರ್ಟ್ ಆಗ್ತಾ ಇರೋವಂಥ ಟೈಮು. ಚಳಿಗಾಲಕ್ಕೆ ಬಾಯ್ ಬಾಯ್ ಹೇಳಿ ಬೇಸಿಗೆಗಾಲಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋ ಅಂಥ ದಿನ. ಆ್ಯಕ್ಚುಲಿ ಇವತ್ತು ರಂಗೋಲಿ ಹಾಕಿ ಗಾಳಿಪಟ ಆಡಿಸಿ ಎಳ್ಳು ಬೆಲ್ಲ ತಿನ್ನೋ ಅಂಥ ದಿನ ಕೂಡ. ಏನಪ್ಪ ಇವನು ಗೊತ್ತಿರೋದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಅಂತ ತಲೆ ಕೆಡಿಸ್ಕೋಬೇಡಿ. ಈಗ ನನ್ನ ಸರೌಂಡಿಂಗ್ಸು ಈ ಸಡಗರ ಎಲ್ಲ ನೋಡಿದ್ರೆ ನಿಮ್ಗೆ ಆಲ್ರೆಡಿ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ಇದು ನನ್ನ ಯೂಟ್ಯೂಬ್ ಚಾನಲ್ ಅಲ್ವಾ, ತಿರ್ಗಾ ಮತ್ತೆ ಮತ್ತೆ ಹೇಳ್ತೀನಿ. ನಾನೀಗ ಖ್ಯಾತ ಬಿಸ್ನೆಸ್ ಮ್ಯಾನ್ ಲಕ್ಷ್ಮೀಕಾಂತ ಅವ್ರ ಮನೆಯಲ್ಲಿ, ಅಲ್ಲ ವೇದಾಂತ್ ವಸಿಷ್ಠ ಅವ್ರ ಮನೇಲಿದ್ದೀನಿ. ನೀವೆಲ್ಲರೂ ನಾನು ಮಾಡ್ತಾ ಇರೋ ವಿಡಿಯೋಗೋಸ್ಕರ ಕಾತರದಿಂದ ಕಾಯ್ತಾ ಇರ್ತೀರಾ ಅಂತ ಗೊತ್ತು. ಅದಕ್ಕೆ ನಿಮಗೆಲ್ಲ ಡಿಸಪಾಯಿಂಟ್ ಮಾಡಿದೆ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಓ, ಆಲ್ರೆಡಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಓ, ಕುಣಿಗಲಿಂದ ಯತೀಶ್ ಅಂತ ಮಾಡಿದ್ದಾರೆ. ಯತೀಶ್, ಆರ್ ಯು ದೇರ್? ಗಿರೀಶ್ ಅವ್ರು ಮಾಡ್ತಾ ಇದ್ದಾರೆ, ಅಭಿಷೇಕ್ ಅವ್ರು ಮಾಡ್ತಾ ಇದ್ದಾರೆ. ಇವ್ರು ಯಾರೋ ಬಾಂಡ್ಲಿ ನವೀನ್ ಅಂತೆ, ಇವರು ಮಾಡಿದ್ದಾರೆ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ವಸಿಷ್ಠ ಫ್ಯಾಮಿಲಿಯ ನೆಕ್ಸ್ಟ್ ಜನ್ರೇಷನ್ನು ಸಂಕ್ರಾಂತಿ ಹಬ್ಬನ ಹೇಗೆ ಆಚರಿಸ್ತಾರೆ ಅಂತ ನೋಡೋಣ ಬನ್ನಿ. ಯಾಪಲ್ಲಿ ಇನ್ನೊಬ್ರು ಕಮೆಂಟ್ ಮಾಡ್ತಾ ಇದ್ದಾರೆ. ಕುಮಾರ್ ಮಂಡ್ಯ ಅಂತೆ, ಸ್ವಲ್ಪ ಫೋಕಸ್ ಸರಿ ಕಾಣ್ತಾ ಇಲ್ಲ ಅಂತಾರೆ. ಒಂದು ನಿಮಿಷ ಸರ್, ಕಾಣಿಸ್ತಾ ಇದೆಯಾ? ಓಕೆ, ಬನ್ನಿ ಹೋಗೋಣ. ಚಟವಾಸ್, ಬನ್ನಿ ಸರ್ ಬನ್ನಿ. ಫ್ರೆಂಡ್ಸ್, ಇವರು ವಿಕ್ರಾಂತ್ ವಸಿಷ್ಠ ಅಂತ, ವಸಿಷ್ಠ ಫ್ಯಾಮಿಲಿಯ ಯುವರಾಜ. ಆಮೇಲೆ ಇವರು ಸಾರ್ಥಕ್ ಸರ್ ಅಂತ. ಯಾಕ್ರಿ ಹಬ್ಬದ ಜರ್ ಕುಡಿತಾ ಇದ್ದೀರಾ? ರಾತ್ರಿ ಕುಡ್ತಿದ್ದ ಎಳ್ದಿಲ್ವಾ? ಅಯ್ಯೋ ಸಾರ್ಥಕ್ ಸರ್, ಇಡೀ ಪ್ರಪಂಚದ ಮುಂದೆ ನನ್ನ ಮಾನ ಮರ್ಯಾದೆ ಕಳಿಬೇಡಿ. ಈ ಶುಭ ಸಂದರ್ಭದಲ್ಲಿ ಖರಾಬ್ ಕಾಂತ ಚಾನಲ್ ವ್ಯೂವರ್ಸ್ಗೆ ಹಬ್ಬಕ್ಕೆ ವಿಶ್ ಮಾಡಿ. ನಮ್ಗೆ ಕಿತ್ತೋದ್ ಕಾಂತ ಚಾನಲ್ ನೋಡ್ತಿರೋರ್ಗೆಲ್ಲ ಸಾರ್ಥಕ್ ಸರ್, ಅದು ಕಿತ್ತೋದ್ ಕಾಂತ ಅಲ್ಲ, ಖರಾಬ್ ಕಾಂತ. ಅದೇ, ಅದನ್ನ ಯಾರಾದ್ರು ನೋಡ್ತಿದ್ರೆ ಅವರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಖರಾಬ್ ಕಾಂತ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಹ್ಯಾಪಿ ಸಂಕ್ರಾಂತಿ. ಏನ್ರೆ
106 ಜನ ನೋಡ್ತಿರೋ ಥರ ಬಿಲ್ಡಪ್ ಕೊಡ್ತಿದ್ರೆ ನೋಡಿದ್ರೆ 3 ಜನ ನೋಡ್ತಿದ್ದಾರೆ. ಅವರು ಇವ್ರು ಅಣ್ಣ ತಮ್ಮಂದಿರಿರ್ತಾರೆ ಬಾಬಾ. ಕರೆಕ್ಟ್ ಆಗಿ ಹೇಳಿದೆ. ಇದು ಲೈವ್ ವಿಡಿಯೋ ಹಂಗೆಲ್ಲ ಮಾತಾಡಂಗಿಲ್ಲ. ಹೋಗಿ ಕೆಲಸ ನೋಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ವಸಿಷ್ಠ ಫ್ಯಾಮಿಲಿ ಸಂಕ್ರಾಂತಿ ಹಬ್ಬದ ಪ್ರಿಪರೇಷನ್ ಹೇಗೆ ಮಾಡ್ತಾ ಇದೆ ಅಂತ. ಈಗ ವಸಿಷ್ಠ ಫ್ಯಾಮಿಲಿಯ ರಾಣಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ರೌಡಿ ಮೇಡಮ್ ಅಮೂಲ್ಯ ಮೇಡಮ್ ಅವರು ರಂಗೋಲಿ ಹಾಕ್ತಾ ಇದ್ದಾರೆ. ಹೇಗೆ ಹಾಕ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಅಮೂಲ್ಯ ಮೇಡಮ್, ನನ್ನ ಕರಾಪ್ ಅಂತ ಚಾನಲ್ ಅದಕ್ಕೆ ಹೇಳೋದು ಕಮ್ಮಿ ಕುಡಿರಿ ಅಂತ. ಅದು ಸಬ್ಸ್ಕ್ರೈಬರ್. ಅದೇ ಯಾವುದೋ ಒಂದು ಅವ್ರಿಗೆ ಹಬ್ಬದ ಪ್ರಯುಕ್ತ ಒಂಚೂರು ವಿಶ್ ಮಾಡಿಬಿಡಿ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ರೌಡಿ ಮೇಡಮ್. ಸಾರಿ ಅಮೂಲ್ಯ ಮೇಡಮ್, ಕರಾಪ್ ಕಾಂತ ಚಾನಲ್ನ ವ್ಯೂವರ್ಸ್ಗೆ ಹಬ್ಬದ ಪ್ರಯುಕ್ತ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಹೇಳಲೇಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಕರಾಪ್ ಕಾಂತಂಗೆ ವಯಸ್ಸು 30 ಆಗಿದ್ರು ಇನ್ನೂ ಮದುವೆ ಆಗಿಲ್ಲ. ಮದುವೆ ಆಗೋ ಲಕ್ಷಣನೂ ಕಾಣ್ತಾ ಇಲ್ಲ. ಮನುಷ್ಯ ಒಳ್ಳೆಯವ್ರೆ, ಆದ್ರೆ ಅವಾಗ ಸ್ವಲ್ಪ ಐಲ್ ತರ ಆಡ್ತಿರ್ತಾರೆ. ಆರ್ಟು ಗೋಲ್ಡು, ಇವ್ರು ಹೇಳೋದೆಲ್ಲ ಓಲ್ಡು. ನಿಮ್ಗೆ ಯಾರಿಗಾದ್ರೂ ಮದುವೆ ಆಗೋ ಆಸಕ್ತಿ ಇದ್ರೆ ಇವ್ರ ವಿಡಿಯೋಸ್ನ ಲೈಕ್ ಮಾಡಿ, ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಮ್ಮು, ಹಾಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಮೆಸೇಜ್ ಮಾಡಕ್ಕೆ ಹೇಳು. ಕರೆಕ್ಟ್. ನಿಮಗೆ ಮದುವೆ ಆಗೋ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಹೆಸರನ್ನ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅಮೂಲ್ಯ ಮೇಡಮ್, ಏನು ಹಿಂಗೆ ಮಾತಾಡ್ತಾ ಇದ್ದೀರಾ? ಹಾಗೆಲ್ಲ ಮಾತಾಡಬಾರ್ದು, ಸುಮ್ಮನೆ ಇರಿ. ಈ ಅಮ್ಮ ಉಗಿದ್ರು ಹೊಗಳಿದ್ರು ಒಂದು ಗೊತ್ತಾಗ್ತಾ ಇಲ್ವಲ್ಲಪ್ಪ. ಹೆಂಗೆ ನಾವು ನೀವು ಬಿಡಿ ಮೇಡಮ್, ಸೂಪರ್. ಫ್ರೆಂಡ್ಸ್, ನಾವು ಅಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದಿದ್ದು ಇವ್ರಿಗೋಸ್ಕರನೇ. ಇವರು ನಮ್ಮ ಬಡ ಬಾಸ್ ವೇದಾಂತ್ ವಸಿಷ್ಠ ಅಂತ. ಬಾಸ್, ಈ ಬಡಪ ಇದು ಒಂದು ಚಿಕ್ಕದು ಯೂಟ್ಯೂಬ್ ಚಾನಲ್ ಇದೆ. ಅದು ವ್ಯೂವರ್ಸ್ಗೆ ಹಬ್ಬದ ಪ್ರಯುಕ್ತ ವಿಶ್ ಮಾಡಿಬಿಡಿ. ಶ್ರೀಕಾಂತ್, ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರೇನ್ರಿ? ವೇದಾಂತ್ ಕಿತ್ತೋದ್ ಕಾಂತನ್ ಚಾನಲ್ ಅಂತ. ಕಿತ್ತೋದ್ ಕಾಂತ ಅಲ್ಲ, ಕರಾಪ್ ಕಾಂತ ಅಂತ. ನೀವ್ ಹಿಂಗೆ ರೇಗಿಸ್ತಾ ಇದ್ರೆ ನಾನು ಯೂಟ್ಯೂಬ್ ಚಾನಲ್ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಕಾಂತ ನ್ಯೂಸ್ ಅಂತ ಚೇಂಜ್ ಮಾಡ್ಕೊಂತೀನಿ. ಕಾಪಿ ರೈಟ್ಸ್ ಒಳಗಾಕ್ಸ್ಬಿಡ್ತಾರೆ. ಬಸ್ ವಿಶ್ ಮಾಡಿ ಬಸ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೇದಾಂತ್ ಮಾತಾಡ್ತಾ ಇದ್ದೀನಿ. ಸಮಸ್ತ ಕನ್ನಡ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೇದಾಂತ್, ಒಂದು ಚಾನಲ್ ನೋಡ್ತಿರೋದೇ 3 ಜನ. ಅವ್ರು ವಿಶ್ ಬೇರೆ ಮಾಡಿ ನೀವು. ಸಾರ್ಥಕ್ ಸರ್, ಎಷ್ಟು ಜನ ವ್ಯೂವರ್ಸ್ ಇದ್ದಾರೆ, ಎಷ್ಟು ಜನ ಲೈವ್ ಇದ್ದಾರೆ, ಅದನ್ನೆಲ್ಲ ಏನು ನೋಡೋ ಅವಶ್ಯಕತೆ ಇಲ್ಲ. ಹಬ್ಬದ ಪ್ರಯುಕ್ತ ವಿಶ್ ಮಾಡಿದ್ರೆ ಸಾಕು. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಬಾಸ್ ಮನೆ ನೋಡೋಣ. ಅವ್ರ ಕಿಚನ್ ಹೇಗಿದೆ, ಅವ್ರ ಬೆಡ್ರೂಮ್ ಹೇಗಿದೆ, ಅವ್ರು ಯಾವ ಶಾಂಪು ಹಾಕ್ತಾರೆ, ಯಾವ ಸೋಪ್ ಹಾಕ್ತಾರೆ, ಯಾವ ಬೆಲ್ಟ್ ಹಾಕ್ತಾರೆ, ಎಲ್ಲ ನೋಡೋಣ ಬನ್ನಿ. ಕಾಂತ, ಅವ್ರು ಬೆಲ್ಟಿಂಗ್ ಹಾಕ್ತಾರೆ, ಫಸ್ಟ್ ನೀವು ಜಿಪ್ ಹಾಕ್ರಿ. ಆಗ್ಲಿ ನೋಡಿದ್ರೆ ನೀವು ಹಾಕ್ಬಿಡ್ಬೋದಿತ್ತಲ್ಲ. ಬನ್ನಿ ಫ್ರೆಂಡ್ಸ್, ಎಲ್ಲ ಬನ್ನಿ ಲೈವ್ ಬನ್ನಿ. ಬನ್ನಿ ನೋಡಿ ಇದು ಫಸ್ಟ್ ಹಾಲು. ಈ ಕಡೆ ಹೋದ್ರೆ ಒಂದು ಬೆಡ್ರೂಮು. ವಿಕ್ರಾಂತ್, ಅದು ಸರಿ, ಸಂಕ್ರಾಂತಿ ಹಬ್ಬ ಅಂತ ಎಲ್ಲರಿಗೂ ಹೊಸ ಬಟ್ಟೆ ತೊಗೊಂಡು ಬಂದಲ್ಲ, ಯಾಕೆ ಯಾರು ಹಾಕೊಂಡಿಲ್ಲ? ಇಷ್ಟ ಅಲ್ವಾ? ಹೊಸ ಡ್ರೆಸ್ ಕೊಡ್ಸಿದ್ರೆ ಮುಗ್ದೋಯ್ತಾ? ನಾವು ನಿನ್ನ ಪಾಲ್ಗೆ ಏನು ಅಲ್ವಾ? ವಿಕ್ರಾಂತ್, ಏನಾಯ್ತು? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಅಗ್ರಜ, ನೀನು ಮುಂಚಿನ ಥರ ಇಲ್ಲ. 1-2 ದಿನದಿಂದ ತುಂಬ ಯಾಕೋ ಬದಲಾಗಿದ್ಯಾ. ನಮಗೆ ಗೊತ್ತಿಲ್ಲದೆ ಎಷ್ಟೋ ವಿಚಾರಗಳನ್ನ ಮುಚ್ಚಿಡ್ತಾ ಇದ್ದೆ. ಮನುಷ್ಯ ಬದಲಾಗೋದು ಸಹಜ,
ಆದರೆ ನೀನು ಇಷ್ಟು ಬೇಗ ಬದಲಾಗ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಏಯ್ ವಿಕರ್, ವೇದಾಂತ್, ನಾವಿನ್ನೂ ವಿಷಯನ ಮುಚ್ಚಿಡೋದ್ರಲ್ಲಿ ಅರ್ಥನೇ ಇಲ್ಲ. ಬೇಗ ನಮ್ಮ ಪ್ಲ್ಯಾನ್ ಏನು ಅಂತ ಅವ್ರಿಗೆ ಹೇಳಬೇಕು, ಇಲ್ಲಾಂದರೆ ನಂಬಿಕೆನ ಕಳ್ಕೊತೀವಿ. ಈಗಲೇ ಬೇಡ ಹೋಗಿ. ವಿಕ್ರಾಂತ್ ತುಂಬ ಡಿಸ್ಟರ್ಬ್ ಆಗಿದೆ. ಸರಿಯಾದ ಸಮಯ ನೋಡಿ ನಾನೇ ಅವನಿಗೆಲ್ಲ ತಿಳಿಸಿ ಹೇಳ್ತೀನಿ. ಬೈ ದ ವೇ, ನನ್ನ ತಾಯಿ ಅಂತ ಹೇಳ್ಕೊಂಬಂದಿರೋ ಹೆಂಗ್ಸ ಇಲ್ಲಿ ರೂಮಲ್ಲಿದ್ದಾಳೆ ವೇದಾಂತ್. 4-5 ಸತಿ ಆಶ್ರಮದಿಂದ ಫೋನ್ ಬರ್ತಾ ಇದೆ ಡೊನೇಷನ್ಗೋಸ್ಕರ ಅಂತ ನನ್ನ ಹತ್ರ ನೈಸ್ ಮಾಡ್ತಾ ಇದ್ಲು. ಇದನ್ನು ವೇದಾಂತಕ್ಕೆ ಹೇಳು ಅಂತಲೂ ಹೇಳಿದ್ಲು. ನನಗನ್ಸೋ ಪ್ರಕಾರ ಅವಳು ಆಸ್ತಿ ಪತ್ರಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ. ಆಸ್ತಿ ಪತ್ರ ಸಿಕ್ತಿದ್ದಂಗೆ ಅವಳು ಇಲ್ಲಿಂದ ಎಸ್ಕೇಪ್ ಆಗ್ತಾಳೆ ಅಂತ ನನಗನ್ನಿಸ್ತಾ ಇದೆ. ಸರಿ, ಪೂಜೆ ನಡಿ, ಆಮೇಲೆ ಕೊಡೋಣ. ಆಸ್ತಿ ಪತ್ರ ಕೊಡೋದ್ರಿಂದ ಏನು ಹೆಚ್ಚು ಕಮ್ಮಿ ಆಗಲ್ಲ ಅಲ್ವಾ ವೇದಾಂತ್? ಇಲ್ಲ ಮೋದಿ, ಎಲ್ಲ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿದ್ದೆ. ಪೂಜೆ ಶುರು ಮಾಡ್ಸೋಣ ಬಾ. जगदीश सुधीश भवेश विभो परमेश परात्पर भूत पिता प्रणतं पतितं हत बुद्धिबलं जनतारण तारयतापितकम् गुणहीन सुदीन मलिन मतिं त्वयि वादरिदादरि चापरतिं तमसारज सावृत वृत्तिमिमं जनतारण तारयतापितकम् सुधीश भवेश विभो परमेश परात्पर भूत पिता प्रणतं पतितं हत बुद्धिबलं जनतारण तारयतापितकम् गुणहीन सुदीन मलिन मतिं त्वयि पातरिदातरि चापरतिं तमसारज शंकर शिव शिव शंकर हर हर 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 मम जीवनमीनमिमं पतितं मरुघोरभुविह सुविहमहो करुणाब्धिचलो निर्जननयनं जनतारण तारयतापितकम् ಅಮ್ಮೋ, ವೈಜಯಂತಿ ಎಲ್ಲಮ್ಮ ಕಾಣಿಸ್ತಾ ಇಲ್ಲ.
ಅಮ್ಮೋ ನಿನ್ನೆ ಕೇಳ್ತಾ ಇರೋದು, ಮಾತಾಡೋ. ಜಿ ಅದು ಪೂಜೆ ಹೊತ್ತಿನಲ್ಲಿ ಮನೆಯಲ್ಲಿ ಇಲ್ಲ ಅಂದರೆ ಏನಮ್ಮ ಅರ್ಥ? ನನಗೆ ಹೇಳ್ದೆ ಎಲ್ಲೂ ಹೋಗಲ್ಲ. ಅವಳನ್ನ ಯಾರು ಆಚೆ ಕಳಿಸಿರೋದು?